ಎಲ್ಲರನ್ನು ಭೇಟಿ ಆಗ್ತಿರೋದಕ್ಕೆ. ಇವ್ರೇನೋ ಹೇಳಿದ್ರು ಅಂತ ನಾನು ಒಬ್ಬನೇ ಮಾತಾಡೋಕ್ಕಾಗಲ್ಲ. ನಾವೆಲ್ಲರೂ ಸೇರಿ ಮಾತಾಡೋಣ, ಏನಂತೀರಾ? ಸರಿ, ಕಾಲೇಜ್ ಎಲ್ಲ ಮುಗಿದ್ಮೇಲೆ ನೀವೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನಣ್ಣ, CSE ಅಲ್ವಾ, ಸೊ ಸಾಫ್ಟ್ವೇರ್ ಜಾಬ್ ಮಾಡ್ತೀವಿ. ಸಿವಿಲ್ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ನೈಸ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಣ್ಣ, ಆದ್ರೆ ಸಾಫ್ಟ್ವೇರ್ ಅಲ್ಲಿ ಸ್ಯಾಲರಿ ಚೆನ್ನಾಗಿರುತ್ತಲ್ವಾ, ಭರ್ಜರಿ ಆಗಿರೋಣ ಅಂತ. ಓಹೋ, ವೆರಿ ಗುಡ್. ನಿಮ್ಗೆಲ್ರಿಗೂ ಒಂದು ವಿಷಯ ಗೊತ್ತೋ ಗೊತ್ತಿಲ್ವೋ, ಪ್ರತಿ ವರ್ಷ 90 ಲಕ್ಷ ಸ್ಟೂಡೆಂಟ್ಸ್ ಕಾಲೇಜಿಂದ ಓದ್ ಮುಗಿಸಿ ಆಚೆ ಬರ್ತಾರೆ. ಅದ್ರ ಜಾಬ್ ಸಿಗೋದು 3 ಲಕ್ಷ ಜನಕ್ಕೆ ಮಾತ್ರ. ಹಾಗಾದ್ರೆ ಮಿಕ್ಕವ್ರ ಪರಿಸ್ಥಿತಿ ಏನು? ಜಾಬ್ ಸಿಕ್ಕಿದ್ರೆ ಓಕೆ, ಆದ್ರೆ ಸಿಗ್ಲಿಲ್ಲ ಅಂದ್ರೆ? ಹೀಗೆ ದಿನಗಳನ್ನ ಕಳೀತಾ ಇದ್ರೆ ಒಂದ್ ಕಡೆ ಮನೆಯಿಂದ ಪ್ರೆಷರ್, ಜಾಬ್ ಇಲ್ಲ ಅಂತ, ಇನ್ನೊಂದ್ ಕಡೆ ಗರ್ಲ್ ಫ್ರೆಂಡ್ ಇಂದ ಪ್ರೆಷರ್. ಅದೇ ಇರ್ತಾರಲ್ಲ ಮನೆಯಲ್ಲಿ ಸಂಬಂಧನ ನೋಡೋಕೆ. ಇಂಥ ಟೆನ್ಷನ್ ಮಧ್ಯದಲ್ಲಿ ನಾವಿದ್ರೆ ನಮ್ಮನೆ ಪಕ್ಕದವರು, ಹಾಲಾಕೋರು, ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು ಯಾರಾದ್ರೂ ಕೂಡ ಎಲ್ಲ ವಿಷಯ ಗೊತ್ತಿದ್ದು ಏನೋ ಇನ್ನೂ ಕೆಲಸ ಸಿಗ್ಲಿಲ್ವಾ, ಇನ್ನೂ ಖಾಲಿ ಕೂತಿದ್ಯಾ ಅಂತ ನಮ್ಮನ್ನ ಚುಚ್ತಾನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಜಾಬ್ ಸಿಕ್ಕಿದ್ರು ಸಾಕಪ್ಪ ದೇವ್ರೆ ಅನ್ಕೋತೀವಿ. ಯಾರಾದ್ರೂ ಕೆಲಸ ಕೊಡ್ತೀವಿ ಅಂದ್ರೆ ಉಗಾಂಡ ಹೋಗೋದಕ್ಕೂ ನಾವು ರೆಡಿ ಆಗ್ಬಿಡ್ತೀವಿ. ನೀವ್ ಹೇಳಿದ್ ನಿಜ ಅಣ್ಣ, ಅದಕ್ಕೆ ಸೊಲ್ಯೂಷನ್ ಏನು? ಅಲ್ಲಿಗೆ ಬರ್ತಾ ಇದ್ದೀನಿ. ಆಕ್ಚುಲಿ ನಾವು ಸಾಫ್ಟ್ವೇರ್ ಆದ್ಮೇಲೆ ನಮ್ಮ ಕೆರಿಯರ್ನ ಯಾವ ತರ ಬದಲಾಯಿಸಬಹುದು ಅಂತ ಯಾವಾಗ ಗೊತ್ತಾಯ್ತು ಅಂತ ಗೊತ್ತಾ? ಆಫ್ಟರ್ Y2K ಪ್ರಾಬ್ಲಮ್ ಅಣ್ಣ. ಎಸ್, ಆವಾಗ 1000 ಜನಕ್ಕಿದ್ದ ಅವಕಾಶ ಲಕ್ಷಕ್ಕೆ ಬದಲಾಯಿತು. ಸಡನ್ ಆಗಿ ಸಾಫ್ಟ್ವೇರ್ ಬೂಮ್ ಆಯ್ತು. ಊರಾಚೆ ಕಾಲಿಡ್ದವನು ಕೂಡ ವಿದೇಶಕ್ಕೆ ಹಾರೋಗಾಯ್ತು. ಯಾಕಂತ ಗೊತ್ತಾಯ್ತಾ? ಶಾರ್ಟೇಜ್. ಸೇಮ್ ಹಾಗೇನೆ ಸಿವಿಲ್ ಇಂಜಿನಿಯರಿಂಗ್ ಕೂಡ, ಓದೋರ್ಗೂ ಓದ್ಸೋರ್ಗೂ ಕೂಡ ಪನಿಷ್ಮೆಂಟ್ ಅಂತ ಅನ್ಕೋತಾರೆ. ಆದ್ರೆ ಸಡನ್ ಆಗಿ ರಿಯಲ್ ಎಸ್ಟೇಟ್ ಬೂಮ್ ಆದಾಗ ನಿಮಗೆ ಗೊತ್ತಿಲ್ಲ ವೈ? ಬಿಕಾಸ್ ಆಫ್ ಶಾರ್ಟೇಜ್. ಇದಕ್ಕಿಂತ ಇನ್ನು ಒಳ್ಳೆ ನೆಕ್ಸ್ಟ್ ಟ್ರೆಂಡಿಂಗ್ ಫೀಲ್ಡ್ ಏನು ಅಂತ ಗೊತ್ತಾ? ಫಾರ್ಮಿಂಗ್. ಫಾರ್ಮಿಂಗ್ ಯಾಕಂತೀರಾ? ಹೌದು, ಇಲ್ಲಿರೋರು ಎಷ್ಟು ಜನ ತಾತಂದಿರು ಫಾರ್ಮರ್ಸ್? ನಿಮ್ಮ ಅಪ್ಪಂದಿರು? ನೋಡಿದ್ರ, ನಮ್ಮ ತಾತನ ಕಾಲದಲ್ಲಿ ವ್ಯವಸಾಯ ಇಷ್ಟಿತ್ತು. ಅದೇ ನಮ್ಮ ಅಪ್ಪಂದಿರ ಕಾಲಕ್ಕೆ ಬಂದಾಗ ಆದ್ರೆ ಈಗ ನಾಳೆ ಇದು ಹೀಗೆ ಮುಂದುವರೆದ್ರೆ ಫ್ಯೂಚರ್ ಅಲ್ಲಿ ಒಬ್ಬರೋ ಇಬ್ಬರು ವ್ಯವಸಾಯ ಮಾಡುವಂತ ಪರಿಸ್ಥಿತಿ ಕೂಡ ಬರಬಹುದು. ತಿನ್ನೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ರು ವ್ಯವಸಾಯ ಮಾಡೋ ಸಂಖ್ಯೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ನಮ್ಗೆ ಇಲ್ಲಿ ಈಗ ತುಂಬಾನೇ ಒಳ್ಳೆ ಅವಕಾಶ ಇದೆ. ವಿ ಹ್ಯಾವ್ ಎ ವೆರಿ ಗುಡ್ ಚಾನ್ಸ್ ಟು ಎಕ್ಸ್ಪ್ಲೋರ್ ಫಾರ್ಮಿಂಗ್ ಅಂಡ್ ಅಗ್ರಿಕಲ್ಚರ್. ಇದುವರೆಗೂ ಓದೇ ಇರೋರು ಮಾತ್ರ ವ್ಯವಸಾಯ ಮಾಡ್ತಾರಂತ ಎಲ್ಲ ಅನ್ಕೋತಾ ಇದ್ರು. ಇವತ್ತಿಂದ ಓದೋರು ಕೂಡ ವ್ಯವಸಾಯ ಮಾಡಬಹುದು. ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗಿರೋ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಶನ್ ಇಂದ ವಿ ಕ್ಯಾನ್ ಡೂ ವಂಡರ್ಸ್. ನಮಗೆ ಸಿಗೋ ಪ್ರೊವಿಷನ್ಸ್ ಇಂದ ವ್ಯವಸಾಯ ಮಾಡ್ತಿದ್ದೀವಿ ಅಂತ ಗರ್ವದಿಂದ ಹೇಳ್ಬೋದು. ಎಲ್ಲಿಂದ ಇದೆಲ್ಲ ಶುರುವಾಗಿತ್ತೋ ಅಲ್ಲಿಂದ ಮತ್ತೆ ನಾವು ಇದನ್ನ ಶುರು ಮಾಡಬೇಕಾಗತ್ತೆ. ಯಾಕಂದ್ರೆ ವ್ಯವಸಾಯ ಅನ್ನೋದು ನಮ್ಮ ಬ್ಲಡ್ ಅಲ್ಲೇ ಇದೆ. ಈ ಜನರೇಷನ್ಗೆ, ನೆಕ್ಸ್ಟ್ ಜನರೇಷನ್ಗೆ ನಾವೆಲ್ಲ ಒಂದು ಮಾದರಿ ಆಗ್ಬೇಕು. ಇಷ್ಟು ದಿನ ಡಾಕ್ಟ್ರು, ಇಂಜಿನಿಯರು, ಲಾಯರ್ ಕೆರಿಯರ್ ಅನ್ಕೊಂಡಿದ್ವಿ ನಾವು. ಆದ್ರೆ ಈ ಫಾರ್ಮಿಂಗ್ ಇಂದನೂ ಕೂಡ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬಹುದು ಅಂತ ನೀವು ಅರ್ಥ ಮಾಡ್ತಿದ್ರಿ ಅಣ್ಣ. ಡೆಫಿನೆಟ್ ಆಗಿ ಟ್ರೈ ಮಾಡ್ತೀವಿ. ನಮಸ್ಕಾರ, ಇದು ನಮ್ಮ ಸ್ವಾಭಾವಿಕ ಕೃಷಿ ಚಾನೆಲ್. ಇಲ್ಲಿ ನೀವು ನೋಡಬಹುದು ಸ್ವಾಭಾವಿಕ ಕೃಷಿ ವಿಧಾನಗಳು, ದೇಶಿ ಹಸುಗಳ ಪಾಲನೆ, ನಮ್ಮ ಹಳ್ಳಿ ಜೀವನದ ಸುಂದರ ಕ್ಷಣಗಳು ನಮ್ಮ ಉದ್ದೇಶ. ಆರೋಗ್ಯಕರ ಆಹಾರ, ಆರೋಗ್ಯಕರ ಜೀವನ. ನಿಮಗೆ ಈ ತರದ ವಿಡಿಯೋಗಳು ಇಷ್ಟವಾದರೆ ಈಗನೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ದೊಡ್ಡ ಬೆಂಬಲ. ಹಾಗಾದ್ರೆ ಈಗನೇ ಸಬ್ಸ್ಕ್ರೈಬ್